ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ನೀವೇನಾದರೂ ಚಿಕನ್ ಬಿರಿಯಾನಿನ ಮಾಡಿದ್ರೆ ಯಾವ ಹೋಟೆಲ್ಗೂ ಯಾವ ರೆಸ್ಟೋರೆಂಟ್ಗೂ ಹೋಗಲ್ಲ, ಅಷ್ಟು ಸೂಪರಾಗಿರುತ್ತೆ. ಹೋಟೆಲ್ ರೆಸ್ಟೋರೆಂಟ್ಗಿಂತ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಬಿರಿಯಾನಿನ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿನ ತಗೊಂಡು ಚೆನ್ನಾಗಿ ಒಂದು ಸಲ ತೊಳೆದು ನೆನೆಸಿ ಇಟ್ಕೋಬೇಕು. ನಾನಿಲ್ಲಿ 1 kg ಚಿಕನ್ಗೆ 1 kg ಅಕ್ಕಿನ ತಗೊಂಡಿದ್ದೀನಿ. ಅರ್ಧ ಗಂಟೆ ನೆನೆಸ್ಬೇಕು ಅಕ್ಕಿನ. ಇವಾಗ ನಾನಿಲ್ಲಿ 1 kg ಚಿಕನ್ಗೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ. ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ 4 ಮೀಡಿಯಮ್ ಸೈಜು ಈರುಳ್ಳಿ, ಒಂದು 6-7 ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ನಿಮಗೆ ನೋಡ್ಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜು 4 ಟೊಮೊಟೊ. ಇವಾಗ ಇದನ್ನು ಸಣ್ಣಕ್ಕೆ ಎಲ್ಲ ಕಟ್ ಮಾಡ್ಕೊಳ್ಳಿ. ಇವಾಗ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಆದಷ್ಟು ಬಿರಿಯಾನಿನ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಾತ್ರೆಗೆ ನಾನು 150 ml ಆಯಿಲನ್ನು ಹಾಕಿದ್ದೀನಿ. 150 ml ಆದರೆ ನಮ್ಗೆ 1 kgಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 4-5 ಲವಂಗ, 4-5 ಏಲಕ್ಕಿ, ಒಂದು ಸ್ವಲ್ಪ ಜಾಸ್ತಿನೇ ಚಕ್ಕೆ, ಒಂದು ಅಥವಾ 2 ಬಿರಿಯಾನಿ ಎಲೆ, ಸ್ಟಾರ್ ಅನಾಸು, ಚಕ್ರ ಮೊಗ್ಗು ಇದೆಲ್ಲ ಬರುತ್ತಲ್ವ ಅದೆಲ್ಲ ಹಾಕ್ಕೊಳ್ಳಿ. ಇವಾಗ ಇವೆಲ್ಲ ಕೂಡ ಒಂದು ಒಳ್ಳೆ ಘಮ ಬರುತ್ತಲ್ವ ಅಲ್ಲಿ ತನಕ ಸ್ವಲ್ಪ ಹಾಗೆ ಬಿಟ್ಟು ಇವಾಗ ನಾವು ಸಣ್ಣಕ್ಕೆ ಈ ರೀತಿ ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಬಿರಿಯಾನಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆವಾಗಲೇ ನಮಗೆ ಒಳ್ಳೆ ಟೇಸ್ಟ್ ಅನ್ನೋದಿರೋದು. ಹಾಗೆಯೇ ನಾವು ಹಸಿಮೆಣ್ಸಿನ್ಕಾಯಿನ ಕೂಡ ಇದ್ರ ಜೊತೆಗೇ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷನಾದರೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಪಾತ್ರೆಯಲ್ಲಿ ಮಾಡುವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇಟ್ಕೊಂಡು ನಾವು ಎಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮಗೆ ಆವಾಗ ಒಳ್ಳೆ ಟೇಸ್ಟ್ ಅನ್ನೋದು ಬರುತ್ತೆ. ಇವಾಗ ನೋಡಿ ಈ ರೀತಿ ಅಂದರೆ ಸ್ವಲ್ಪ ಡ್ರೈ ಆಗಿಬಿಟ್ಟು ನಮಗೆ ಮೇಲೆ ತೇಲ್ದಂಗೆ ಅನಿಸುತ್ತೆ ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಸಣ್ಣಕ್ಕೆ ಟೊಮೊಟೊ ಕೂಡ ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕಿದ್ದೀವಿ ಅಂತಲೂ ಗೊತ್ತಾಗಬಾರ್ದು, ಆವಾಗಲೇ ನಮಗೆ ಚೆನ್ನಾಗಿರೋದು ಬಿರಿಯಾನಿ. ಇವಾಗ ನಾನಿಲ್ಲಿ ಒಂದು 5 ನಿಮಿಷನಾದರೂ ಟೊಮೊಟೊನ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಕೂಡ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪಾಕೆಟ್ದೆಲ್ಲ ಬಳಸಬೇಡಿ. ಮನೆಯಲ್ಲೇ ಮಾಡ್ಕೊಂಡಂತಹ ಫ್ರೆಶ್ಶಾಗಿ ಆವಾಗ ತಾನೇ ಮಾಡ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸಿ. ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಯಲ್ಲಿ, ಟೊಮೊಟೊ ಬಾತಲ್ಲಿ, ಇದರಲ್ಲೆಲ್ಲ ಕೂಡ. ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಪುದೀನನ ಹಾಕ್ಕೋಬೇಕು. ಪುದೀನ ಫಸ್ಟ್ ಹಾಕ್ಕೊಳ್ಳಿ, ಕೊತ್ತಂಬರಿ ಇವಾಗಲೇ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಪುದೀನನ ಹಾಕ್ಕೊಳ್ಳೋದ್ರಿಂದ ನಮಗೆ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪುದೀನ ಹಾಕಿ ಇವಾಗ ಒಂದು ಸಲ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನನ್ನು ಮುಂಚೆನೇ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆದಷ್ಟು ಚಿಕನನ್ನು ಫ್ರೆಶ್ ಆಗಿರೋದು ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿಸ್ಕೋಬೇಡಿ. ಈ ರೀತಿ ಸ್ವಲ್ಪ ಮೀಡಿಯಮ್ ಆಗಿದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಅಷ್ಟೊಂದು ನಮಗೆ ತಿನ್ನಬೇಕಾದ್ರೆ ಪೀಸು ಚೆನ್ನಾಗಿರಲ್ಲ. ಇವಾಗ ಚಿಕನ್ನ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೇ ಬಿಡಬೇಕು. ಚಿಕನಲ್ಲಿ ನೀರೆಲ್ಲ ರಿಲೀಸ್ ಆಗಿ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು. ನೋಡಿ ಇವಾಗ ಈ ರೀತಿ ನೀರು ಬಿಟ್ಕೊಂಡ್ರೇ ನಮಗೆ ಚಿಕನ್ನು ಫ್ರೆಶ್ಶಾಗಿ ಸಾಫ್ಟಾಗಿರುತ್ತೆ. ಈ ಒಂದೊಂದು ಸಲ ನೀರು ಬಿಟ್ಕೊಳ್ಳಲ್ಲ, ಆ ಥರ ಚಿಕನ್ ಇದ್ದರೆ ನಾರು ಥರ ಇರುತ್ತೆ ಪೀಸಸ್ಸು. ಇವಾಗ ಇದಕ್ಕೆ ನಾವು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಹಾಗೆಯೇ ಬಿರಿಯಾನಿ ಮಸಾಲ, ನಿಮಗೆ ಚಿಕನ್ ಮಸಾಲ ಯಾವ್ದು ಇಷ್ಟ ಬಂದರೆ ಫ್ಲೇವರ್ಸು ಆ ಮಸಾಲ ಪುಡಿನೆಲ್ಲ ಹಾಕ್ಕೊಳ್ಳಿ. ಆದರೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಧನಿಯಾ ಪುಡಿನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ಸ್ವಲ್ಪ ಚೆನ್ನಾಗಿ ನಮಗೆ ಕುದಿ ಬರಬೇಕು. ಆವಾಗ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಹೈ ಫ್ಲೇಮ್ನಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ಆವಾಗ ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರುತ್ತೆ, ಎಣ್ಣೆ ಮೇಲೆ ಬಿಟ್ಕೊಳ್ಳುತ್ತೆ. ಇವಾಗ ಇದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಮೊಸರೇನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಡಿ, 1-2 ಸ್ಪೂನ್ ಮೊಸರಾದರೆ ಸಾಕು. ಆದರೆ ಮೊಸರನ್ನ ಹಾಕುವಾಗ ಡೈರೆಕ್ಟ್ ಹಾಕಬೇಡಿ, ಒಂದು ಸಲ ಹ್ಯಾಂಡ್ ವಿಸ್ಕರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಮೊಸರು ಅದು ಮಿಕ್ಸ್ ಆಗಲ್ಲ, ಹಾಗೇ ಇದ್ಬಿಡುತ್ತೆ. ಈ ರೀತಿ ಮೊಸರು ಹಾಕಿದ್ಮೇಲೆ
ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ನಾವಿವಾಗ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಬೇಕು. ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ಟು ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ನಾವು ಮಾಡೋ ಪ್ರೋಸೆಸ್ಸಲ್ಲೇ ಹೇಳ್ಬೋದು ಬಿರಿಯಾನಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನು 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಅಂದರೆ ಎಲ್ಲ ಅಕ್ಕಿಗೂ ಒಂದೇ ಥರ ನೀರು ಇಡಿಸೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಮೊಸರು ಹಾಕಿದ್ದೀವಿ, ಹಾಗೆಯೇ ಚಿಕನಲ್ಲಿ ಕೂಡ ನೀರು ತುಂಬಾ ಬಿಟ್ಕೊಂಡಿದೆ. ನಾವು ಸಾಮಾನ್ಯವಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಲ್ವ, ಆದರೆ ಬಿರಿಯಾನಿ ಮಾಡುವಾಗ 1 ಗ್ಲಾಸ್ಗೆ 1/4 ಗ್ಲಾಸಿಂದ 1.5 ಗ್ಲಾಸ್ ನೀರು ಹಾಕಿದ್ರೇ ಸರಿ ಹೋಗುತ್ತೆ. ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಅನ್ನ. ನೋಡ್ಕೊಂಡು ಹಾಕ್ಕೊಳ್ಳಿ ರೈಸ್ಗೆ ನೀರು. ಇವಾಗ ನೋಡಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅಕ್ಕಿನ ಮುಂಚೆನೇ ಹಾಕಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ನೀರು ಕುದಿ ಬಂದಮೇಲೆ ಅಕ್ಕಿನ ಹಾಕ್ಕೊಳ್ಳೋದ್ರಿಂದ ನಮಗೆ ರೈಸು ತುಂಬ ಅಂದರೆ ತುಂಬ ಸಾಫ್ಟಾಗಿ ಆಗುತ್ತೆ. ಟೇಸ್ಟು ಕೂಡ ಅಷ್ಟೇ. ರೈಸ್ಗೆ ಈ ಸ್ಪೈಸಸ್ ಎಲ್ಲ ಕೂಡ ಇಟ್ಕೊಂಡು ತುಂಬ ಅಂದರೆ ತುಂಬ ನಮ್ಗೆ ಗೊತ್ತಾಗುತ್ತೆ. ಆ ಫ್ಲೇವರ್ಸ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನಾನು ಹೇಳೋ ಪ್ರೋಸೆಸ್ಸಲ್ಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ನೆಂದಿರುತ್ತಲ್ವ, ತುಂಬ ಕಲ್ಸಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸ್ವಲ್ಪ ದೊಡ್ಡ ಸ್ಪೂನನ್ನೇ ತಗೊಂಡು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕ್ಬಿಟ್ಟು ಹಾಗೆಯೇ ಒಂದು ನಿಂಬೆಹಣ್ಣು ಫುಲ್ಲು 1 kg ಚಿಕನ್ಗೆ 1 ನಿಂಬೆಹಣ್ಣಿನ ಫುಲ್ಲು ರಸ ಹಾಕೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು 1 kg ಚಿಕನ್ಗೆ ಅಳತೆ ಮಾಡಿಕೊಂಡ್ರೆ ಎಷ್ಟು kg ರೈಸ್ನಾದರೂ ಕೂಡ ಬಿರಿಯಾನಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಅಳತೆ ಒಂದು ನಮಗೆ ಸರಿಯಾಗಿ ಗೊತ್ತಾಗಬೇಕಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 70% ರೈಸ್ನ ಕುಕ್ ಮಾಡ್ಕೋಬೇಕು. ನೋಡಿ 70% ರೈಸು ಕುಕ್ ಆಗಿದೆ ಅಲ್ವಾ, ಗೊತ್ತಾಗುತ್ತಲ್ವ ನೋಡಿದ್ರೆ ನಮಗೆ. ಈ ರೀತಿ ರೈಸು ಕುಕ್ ಆಗಬೇಕು. ಈ ರೀತಿ ಕುಕ್ ಆದಮೇಲೆ ನಾವು ಒಂದು ಸಲ ನೀಟಾಗಿ ಇದನ್ನು ಕೆಳಗಡೆಯಿಂದ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ರೈಸ್ ಎಲ್ಲ ಕೂಡ ಕಟ್ಟಾಗಿಬಿಡುತ್ತೆ. ನೋಡಿ ನಾನು ಹೇಳೋ ವಿಧಾನದಲ್ಲಿ ಈ ರೀತಿ ಮಾಡಿ ನೋಡಿ, ಬಿರಿಯಾನಿ ನಿಮಗೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ಈ ರೀತಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಇದ್ರ ಮೇಲೆ ಪ್ಲೇಟನ್ನು ಮುಚ್ಚಿಬಿಟ್ಟು ಏನಾದರೂ ಒಂದು ತೂಕನ ಇಟ್ಬಿಡಿ. ಫುಲ್ಲು ಒಂದು 2-3 kg ಇರೋಷ್ಟು ತೂಕನ ಇಟ್ಬಿಟ್ಟು ನಾನಿಲ್ಲಿ ಒಂದು ತವ ಇಟ್ಟಿದ್ದೀನಿ, ಐರನ್ ತವ ಇಟ್ಬಿಟ್ಟು ಒಂದು 10 ನಿಮಿಷ ನಾವು ಹಾಗೆ ಬಿಟ್ಬಿಟ್ರೆ ನಮಗೆ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಬಾಸ್ಮತಿ ರೈಸ್ ಥರ ಕಾಣಿಸ್ತಿದೆ ಅಲ್ವಾ, ಮಾಮೂಲಿ ಸೋನಾ ಮಸೂರಿ ರೈಸ್ನಲ್ಲಿ ಮಾಡಿದ್ರು ಕೂಡ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ನೀವೇನಾದರೂ ಬಿರಿಯಾನಿನ ಮಾಡಿಬಿಟ್ರೆ ಯಾವ ಹೋಟೆಲ್ಗೂ ರೆಸ್ಟೋರೆಂಟ್ಗೂ ಕೂಡ ಹೋಗೋದಿಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನಾನು ಹೇಳಿರೋ ರೀತಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಆಗಿರ್ಬೋದು ಪ್ರತಿಯೊಂದು ಕೂಡ ಕರೆಕ್ಟಾಗಿ ಮೆಜರ್ಮೆಂಟ್ಸಲ್ಲಿ ಹೇಳಿದ್ದೀನಿ. 1 kg ಚಿಕನ್ಗೆ ನೀವು ಎಷ್ಟು kg ಚಿಕನ್ ಆದರೂ ನೀವು ಈ ರೀತಿ ಅಳತೆನಲ್ಲಿ ಮಾಡಿದ್ರೆ ನಿಮಗೆ ಒಂದೇ ಟೇಸ್ಟ್ ಬರುತ್ತೆ. ತಪ್ಪದೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ